ಮೈಸೂರು ಹಾಗೂ ಬೆಂಗಳೂರು ಹೈವೇನಲ್ಲಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಸಂಚಾರಿ ನಿಯಮ ಉಲ್ಲಂಘನೆ ಕೇಸ್. ಟಾಲಿವುಡ್ ಸ್ಟಾರ್ ಪ್ರಭಾಸ್ ಮದುವೆ ಆಗ್ತಿದ್ದಾರಾ? ಚಿನ್ನಸ್ವಾಮಿ ಸ್ಟೇಡಿಯಂ ಕ್ಯಾಂಟೀನಲ್ಲಿ ಫುಡ್ ಟೆಸ್ಟ್. ಅಂತರ್ಜಲ ಹೆಚ್ಚಿಸೋಕೆ ಜಲಮಂಡಳಿಯ ಪ್ಲಾನ್ ಏನು? ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಂಸದ ಪ್ರಜ್ವಲ್ ದೇಶ ಬಿಟ್ಟು ಹೋಗಿ 21 ದಿನ ಕಳೆದ್ರೂ ಇನ್ನೂ ಪತ್ತೆಯಾಗಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ನೀಡಿದ್ರೂ ಎಸ್ಐಟಿಗೆ ಕಣ್ಣಾಮುಚ್ಚಾಲೆ ಆಡಿಸುತ್ತಿರುವ ಪ್ರಜ್ವಲ್ ವಾಪಸ್ ಬರುವ ಹಾಗೆ ಕಾಣ್ತಿಲ್ಲ. ವಾರಕ್ಕೆರಡು ಬಾರಿ ಫ್ಲೈಟ್ ಟಿಕೆಟ್ ಬುಕಿಂಗ್ ಮಾಡಿ ಕ್ಯಾನ್ಸಲ್ ಮಾಡಿಕೊಳ್ಳೋ ಕಳ್ಳಾಟ ನಡೀತಾ ಇದೆ. ಇತ್ತ ಪ್ರಜ್ವಲ್ ವಿರುದ್ಧದ ಎಲ್ಲಾ 4 ಪ್ರಕರಣಗಳಲ್ಲಿ ಎಸ್ಐಟಿ ಪ್ರಾಥಮಿಕ ತನಿಖೆಯನ್ನ ಮುಗಿಸಿದೆ. ಆದರೆ ಆರೋಪಿ ಸ್ಥಾನದಲ್ಲಿ ಇರೋ ವ್ಯಕ್ತಿ ಮಾತ್ರ ಪತ್ತೆಯಾಗಿಲ್ಲ. ಹೀಗಾಗಿ ಮಾಸ್ಟರ್ ಸ್ಟ್ರೋಕ್ ಕೊಡಲು ಮುಂದಾಗಿರೋ ಎಸ್ಐಟಿ ಇನ್ನು 10 ದಿನದ ಒಳಗೆ ಚಾರ್ಜ್ ಶೀಟ್ ಸಲ್ಲಿಸೋಕೆ ಮುಂದಾಗಿದೆ. ಈ ರೀತಿ ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಕೋರ್ಟ್ ಮೂಲಕ ವಾರೆಂಟ್ ಪಡೆದು ರೆಡ್ ಕಾರ್ನರ್ ನೋಟಿಸ್ ನೀಡೋದು ಎಸ್ಐಟಿ ಉದ್ದೇಶವಾಗಿದೆ. ರೆಡ್ ಕಾರ್ನರ್ ನೋಟಿಸ್ ಮೂಲಕ ಪ್ರಜ್ವಲ್ ತಲಾಶ್ಗೆ ಎಸ್ಐಟಿ ಪ್ಲಾನ್ ಮಾಡಿದೆ. ದೆಹಲಿಯಲ್ಲಿ ಲೋಕಸಭೆ ಚುನಾವಣೆಗೆ ಇನ್ನೂ 8 ದಿನ ಬಾಕಿ ಇದೆ. ಜಾಮೀನಿನ ಮೇಲೆ ಜೈಲಿಂದ ಹೊರಬಂದ ದೆಹಲಿ ಸಿಎಂ ಕೇಜ್ರಿವಾಲ್ ಪ್ರಧಾನಿ ವಿರುದ್ಧ ಮೇಲಿಂದ ಮೇಲೆ ಮಾತಾಡ್ತಿದ್ದಾರೆ. ಇದೇ ಹೊತ್ತಲ್ಲಿ ಆಪ್ ರಾಜ್ಯಸಭೆ ಸದಸ್ಯೆ ಸ್ವಾತಿ ಮಲಿವಾಲ್ ಮೇಲೆ ಕೇಜ್ರಿವಾಲ್ ಆಪ್ತ ಸಹಾಯಕ ಹಲ್ಲೆ ಮಾಡಿರೋದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಹಲ್ಲೆ ನಡೆದ 4 ದಿನಗಳ ಬಳಿಕ ನಿನ್ನೆ ಸ್ವಾತಿ ಮಲಿವಾಲ್ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರು. ಪೊಲೀಸರ ಮುಂದೆ ಸ್ವಾತಿ ಮಲಿವಾಲ್ ಹೇಳಿಕೆ ನೀಡಿದ್ದು, ಸಿಎಂ ಮನೆಯಲ್ಲಿ ಬಿಭವ್ ತನ್ನೊಂದಿಗೆ ಹೇಗೆಲ್ಲ ವರ್ತಿಸಿದ, ಹಲ್ಲೆ ಮಾಡಿದ ಎಂಬ ವಿಚಾರಗಳನ್ನು ಅನಾವರಣ ಮಾಡಿದ್ದಾರೆ. ಇದನ್ನು ಆಧರಿಸಿ ಬಿಭವ್ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಇಂದು ಬೆಳಗ್ಗೆ ಸ್ವಾತಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು. ಆಕೆಯ ಮುಖದಲ್ಲಿ ಆಂತರಿಕ ಗಾಯಗಳಾಗಿರೋದು ವೈದ್ಯಕೀಯ ಪರೀಕ್ಷೆಯಲ್ಲಿ ಗೊತ್ತಾಗಿದೆ ಎಂದು ವೈದ್ಯಕೀಯ ಮೂಲಗಳು ತಿಳಿಸಿವೆ. ವೈದ್ಯಕೀಯ ಪರೀಕ್ಷೆ ನಂತರ 30 ಹಜಾರಿ ಕೋರ್ಟ್ ಮುಂದೆ ಹಾಜರಾದ ಸ್ವಾತಿ ಮಲಿವಾಲ್ 164 ಹೇಳಿಕೆ ದಾಖಲು ಮಾಡಿದ್ದಾರೆ. ಇದೇ ಹೊತ್ತಲ್ಲಿ ಸಿಎಂ ನಿವಾಸದಲ್ಲಿ ಸ್ವಾತಿ ಮಲಿವಾಲ್ ಮತ್ತು ಸಿಎಂ ಕೇಜ್ರಿವಾಲ್ ಆಪ್ತ ಸಹಾಯಕ ಬಿಭವ್ ವಾಕ್ಸಮರ ನಡೆಸುತ್ತಿರುವ ವಿಡಿಯೋವೊಂದು ವೈರಲ್ ಆಗಿದೆ. ಗದಗ ಜಿಲ್ಲೆಯಲ್ಲಿ ನೀರಿಗಾಗಿ ಪರದಾಟ ಮುಂದುವರೆದಿದೆ. ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆಯಲ್ಲೂ ಹನಿ ನೀರಿಗೂ ಪರದಾಡುವಂತಾಗಿದೆ. ಆಸ್ಪತ್ರೆಯಲ್ಲಿ ನೀರಿಲ್ಲದ್ದಕ್ಕೆ ರೋಗಿಗಳು, ಬಾಣಂತಿಯರು, ಶಿಶುಗಳ ಪರದಾಟ ಹೇಳತೀರದ್ದಾಗಿದೆ. ಬಾಣಂತಿ ಶಿಶುಗಳಿಗೆ ಬಿಸಿ ನೀರು ಅವಶ್ಯಕ, ಆದರೆ ಇಲ್ಲಿ ತಣ್ಣೀರು ಸಹ ಸಿಗ್ತಿಲ್ಲ. 1 ಲೀಟರ್ ನೀರಿಗೂ ಕೂಡ ಹಣ ಕೊಟ್ಟು ತರ್ತಾ ಇದ್ದಾರೆ. ಜಿಮ್ಸ್ಗೆ ಸರಬರಾಜಾಗುವ 24x7 ನೀರು ಪೂರೈಕೆಯಾಗ್ತಿಲ್ಲ. ಜಿಮ್ಸ್ ವ್ಯಾಪ್ತಿಯ 6 ಬೋರ್ವೆಲ್ಗಳ ಪೈಕಿ 4 ಬೋರ್ವೆಲ್ಗಳು ಬಂದಾಗಿದ್ದು ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಅದು ಕೂಡ ಸರಿಯಾಗ್ತಾ ಇಲ್ಲ. ಈ ಎಲ್ಲದರಿಂದ ರೋಗಿಗಳು ಪರದಾಡುವಂತಾಗಿದೆ. ಇತ್ತ ಜಿಮ್ಸ್ ವಸತಿ ನಿಲಯದಲ್ಲೂ ನೀರಿಲ್ಲದಕ್ಕೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಕೆಲವು ವಿದ್ಯಾರ್ಥಿಗಳು ಜಿಮ್ಸ್ ಕಾಲೇಜು ವಸತಿ ನಿಲಯ ಖಾಲಿ ಮಾಡಿ ಊರುಗಳತ್ತ ತೆರಳುತ್ತಾ ಇದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು, ಬೋಧಕರು, ಸಿಬ್ಬಂದಿಗಳು ನೀರಿಲ್ಲದೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಕೈ ಚೆಲ್ಲಿ ಕೂತಂತಿದೆ. ಕುಡಿಯಕ್ಕೆ ನೀರಿನ ಸೌಲಭ್ಯ ಇಲ್ಲ. ಆಮೇಲಿಂದ ಬಾಣತಿಯರಿಗೆ ಹಡದ ಕೂಸಿಗೆ ನೀರನ್ನು ಕೊಡೋದಿಲ್ಲ. ಬಿಸಿನೀರು ಬಾಂತಿಗೆ ಮೈ ಬಿಗಿತೇವೆ ಅಂತೇಳಿ 20 ರೂಪಾಯಿ 30 ರೂಪಾಯಿ ಕೊಟ್ಟು ಬಿಸಿನೀರು ಕಾಸು ಜಳಕ ಮಾಡಿಸ್ತೀವಿ. ನಮ್ಮಲ್ಲಿ ಸುಮಾರು 1100 ವಿದ್ಯಾರ್ಥಿಗಳಿದ್ದಾರೆ ಎಲ್ಲ ಸೇರಿ. ಮುಂಚೆಲ್ಲ ನಾವು 24 ತಾಸು ಯೂಸ್ ಮಾಡ್ತಿದ್ರು ನೀರನ್ನು. ಇವಾಗ ನಾವು ರಿಸ್ಟ್ರಿಕ್ಟ್ ಮಾಡಿದ್ವಿ. ಮಾರ್ನಿಂಗ್ 2 ಅವರ್ಸ್ ಅಷ್ಟೇ ನಾವು ನೀರು ಕೊಡ್ತೀವಿ ವಿದ್ಯಾರ್ಥಿಗಳಿಗೆ. ಅದು ಸಫಿಷಿಯೆಂಟ್ ಆಗ್ತದೆ. ಈವ್ನಿಂಗ್ ಡ್ಯೂಟಿ ಮುಗಿಸಿ ಬಂದವರಿಗೆ ಸಾಯಂಕಾಲ 2 ತಾಸು ಕೊಡ್ತೀವಿ. ನೀರಿನ ಸಮಸ್ಯೆ ಇದೆ, ಅದನ್ನು ತಾತ್ಕಾಲಿಕವಾಗಿ ನಾವು ಪರಿಹಾರ ಮಾಡ್ಕೊಂಡಿದ್ವಿ. ಬೇಸಿಗೆಯಿಂದ ಬೇಸತ್ತಿದ್ದ ಜನರಿಗೆ ವರುಣ ಕೃಪೆ ತೋರಿದ್ದಾನೆ. ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಬೆಳಗ್ಗೆಯೇ ಜಿಟಿ ಮಳೆಯಾಯಿತು. ಕರ್ನಾಟಕದ 16ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇಂದಿನಿಂದ 4 ದಿನ ಭಾರೀ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮೇ 20ರವರೆಗೂ ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲೂ ಮಳೆಯಾಗಲಿದ್ದು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ಹಾಸನ, ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಸೇರಿ ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಿಗೂ ಮೇ 20ರವರೆಗೂ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮೇ 18ರಿಂದ 20ರವರೆಗೂ ಬೆಂಗಳೂರಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ನಾಳೆ ಆರ್ಸಿಬಿ ಸಿಎಸ್ಕೆ ನಡುವೆ ನಿರ್ಣಾಯಕ ಪಂದ್ಯ ನಡೆಯಲಿದ್ದು, ಮಳೆ ಅಡ್ಡಿಯಾಗುವ ಆತಂಕ ಎದುರಾಗಿದೆ. ಆರ್ಸಿಬಿ ಪ್ಲೇ ಆಫ್ ಪ್ರವೇಶಕ್ಕೆ ಈ ಪಂದ್ಯ ಮುಖ್ಯವಾಗಿದ್ದು, ಒಂದು ವೇಳೆ ಮಳೆಯಿಂದ ಪಂದ್ಯ ರದ್ದಾದರೆ ಆರ್ಸಿಬಿ ಐಪಿಎಲ್ನಿಂದ ಹೊರಬೀಳಲಿದೆ. ಸಿಎಸ್ಕೆ ಪಾಲಿಗೆ ವರವಾಗಲಿದೆ. ರಾಜ್ಯದಲ್ಲಿ ಮಳೆ ಮುನ್ಸೂಚನೆ ಇರೋದ್ರಿಂದ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಆತಂಕ ಜೋರಾಗಿದೆ. ರಾಜ್ಯದಲ್ಲಿ ನಿನ್ನೆ ಸುರಿದ ಭಾರೀ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಜಿಲ್ಲೆಯ ಕಾಟಗಿ ಪಟ್ಟಣದ ರಾಮನಗರದಲ್ಲಿ ಮಳೆ ಗಾಳಿ ರಭಸಕ್ಕೆ 5ಕ್ಕೂ ಹೆಚ್ಚು ಅಂಗಡಿಗಳಿಗೆ ಹಾನಿಯಾಗಿದೆ. 10ಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿದ್ದು, ಮರಗಳ ಮೇಲೆ ವಿದ್ಯುತ್ ಕಂಬ ತುಂಡರಿಸಿ ಬಿದ್ದಿದೆ. ಇನ್ನು ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು, ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ರಾತ್ರಿ ಸುರಿದ ಮಳೆಗೆ ವಾಹನ ಸವಾರರು ಪರದಾಟ ನಡೆಸಿದ್ರು. ಮಳೆಯಿಂದಾಗಿ ರೈಲ್ವೆ ಬ್ರಿಡ್ಜ್ ಕೆಳಗೆ ನೀರು ತುಂಬಿದ್ದು, ಮಳೆ ನೀರಿನ ಜೊತೆಗೆ ತಗ್ಗುಗುಂಡಿ ತಪ್ಪಿಸಿ ವಾಹನ ಚಲಾಯಿಸೋಕೆ ಹರಸಾಹಸ ಪಟ್ಟಿದ್ದಾರೆ. ಟ್ರಾಫಿಕ್ ಜಾಮ್ನಿಂದಾಗಿ ಆಂಬ್ಯುಲೆನ್ಸ್ಗೆ ದಾರಿ ಸಿಗದೆ ಸುಮಾರು ಹೊತ್ತು ರಸ್ತೆಯಲ್ಲಿ ನಿಂತಿದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು, ರಾತ್ರಿಯಿಡೀ ಸುರಿದ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿದಿದೆ. ಚಿಕ್ಕಮಗಳೂರು ತಾಲೂಕಿನ ಕಳಸಾಪುರ, ಬೆಳವಾಡಿ, ಕೆಬಿಹಾಳ್, ಈಶ್ವರಹಳ್ಳಿ ಭಾಗದಲ್ಲಿ ಭಾರೀ ಮಳೆಯಾಗಿದ್ದು, ಗುಡ್ಡಗಾಡು ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ ತುಂಗಾ, ಭದ್ರಾ, ಹೇಮಾವತಿ ನದಿಗಳ ನೀರಿನ ಮಟ್ಟದಲ್ಲಿ ಕೊಂಚ ಏರಿಕೆಯಾಗಿದೆ.